ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಜಲಿ. ಕರ್ನಾಟಕದ ಕನ್ನಡದ ಕೋಟ್ಯಾಧಿಪತಿಗಳಿಗೆ ಹೊಸ ವರ್ಷದ ಶುಭಾಶಯಗಳು. ಸೊ ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ನಲ್ಲಿ ದುಡ್ಡು ಮಾಡೋದು ಹೇಗೆ, ಯಾವ ರೀತಿ ದುಡ್ಡು ಮಾಡೋದು, ನಮ್ಮ ದುಡ್ಡನ್ನು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೊಬೇಕು, ಮಕ್ಕಳನ್ನು ಯಾವ ರೀತಿ ಬೆಳೆಸ್ಕೊಬೇಕು, ದುಡ್ಡು ಸುಲಭವಾಗಿ ಬರೋದು ಹೇಗೆ ಅಂತ ಹೇಳಿ ನಮ್ಮ ಚಾನಲ್ನಲ್ಲಿ ಹೇಳ್ಕೊಟ್ಟಿದ್ದೀವಿ. ಸೊ ಹಾಗೆ ಮಾಸ್ಟರ್ ಕ್ಲಾಸ್ ಕೂಡ ಆಗಿದೆ. ಆ ಮಾಸ್ಟರ್ ಕ್ಲಾಸಲ್ಲಿ ಅದ್ಭುತವಾಗಿ ನಮ್ಮ ಗುರುಜಿಗಳಾದಂಥ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳು ಅದ್ಭುತವಾಗಿ ಹೇಳಿದರೆ ದುಡ್ಡನ್ನು ಯಾವ ರೀತಿ ಹತೋಟಿಯಲ್ಲಿ ಇಟ್ಕೋಬೇಕು ಅಂತ ಹೇಳಿ. ನೀವೆಲ್ಲರೂ ಕನ್ನಡದ ಕೋಟ್ಯಾಧಿಪತಿಗಳಾಗಬೇಕು ಅನ್ನೋದೇ ನಮ್ಮ ಇಚ್ಛೆ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಗುರುಜಿಗಳಾದಂಥ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ವೆಲ್ಕಮ್ ಮಾಡೋಣ. ನೀವು ನಮ್ಮ ಚಾನಲ್ನ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ASRS ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ನಮ್ಮ ಗುರುಜಿಗಳಾದ ಶ್ರೀ ಅನಂತ ಶ್ರೀರಾಮ್ ಗುರುಜಿಗಳನ್ನ ವೆಲ್ಕಮ್ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ ಗುರುಜಿ. ನಮಸ್ತೆ ಅಮ್ಮ. ಕನ್ನಡದ ಕೋಟ್ಯಾಧಿಪತಿಗಳಿಗೆ ನಮ್ಮ ನಮಸ್ಕಾರ. ಗುರುಜಿ, ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ. 2024 ಕಳೆದಿದೆ, ಈಗ 2025 ಪ್ರಾರಂಭ ಆಗಿದೆ. ಹಾಗಾಗಿ ನಮ್ಮ ಕನ್ನಡದ ಜನತೆ ಎಲ್ಲರಿಗೂ, ಎಲ್ಲ ಕೋಟ್ಯಾಧಿಪತಿಗಳಿಗೆ 2025ನೇ ವರ್ಷದ ಆರ್ಥಿಕ ಶುಭಾಶಯಗಳು. ಓಕೆ ಗುರುಜಿ, ಹೊಸ ವರ್ಷ, ಹೊಸ ದಿನ. ಸೊ ಎಲ್ಲರೂ ದುಡ್ಡಿನಿಂದ ಹೋರಾಡ್ತಾ ಇದ್ದಾರೆ. ಸೊ ದುಡ್ಡು ಈ ಜಗತ್ತಿನಲ್ಲಿ ಬದುಕಬೇಕು ಅಂದ್ರೆ ದುಡ್ಡು ಬೇಕು ಗುರುಜಿ. ಸೊ ಈ ಒಂದು ದುಡ್ಡು ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಜನ ನಮ್ಮ ಇದ್ದಾರೆ. ಸೊ ಎಲ್ಲರೂ ಕೋಟ್ಯಾಧಿಪತಿಗಳು ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲೇ ಎಲ್ಲರೂ ಹೋರಾಡ್ತಿದ್ದಾರೆ. ಸೊ ಈ ಒಂದು ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಗುರುಜಿ? ಈ ಒಂದು ಸಂಚಿಕೆಯಲ್ಲಿ ದುಡ್ಡನ್ನು ಯಾವ ರೀತಿ ಸಂಪಾದನೆ ಮಾಡಬೇಕು, ನಾವು ದುಡ್ಡನ್ನು ಯಾವ ರೀತಿ ಭಾವಿಸ್ಬೇಕು, ನಾವು ದುಡ್ಡನ್ನು ಯಾವ ರೀತಿ ಆಕರ್ಷಣೆ ಮಾಡಬೇಕು ಅಂತ ಇಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀವಿ. ಈಗ 2025ರಲ್ಲಿ ನಾವು ದುಡ್ಡನ್ನು ಸುಲಭವಾಗಿ ಸಂಪಾದನೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಈ ವಿಡಿಯೋ ಹೇಳೋಣ. ಗುರುಜಿ, ಒಂದು ಪ್ರಶ್ನೆ ಇತ್ತು. ಏನಪ್ಪ ಅಂದರೆ, ನಮ್ಮ ಜನ ಏನೋ ಮಾಡಕ್ ಹೋಗ್ತಾರೆ, ಏನೋ ಒಂದು ಕೆಲಸ ಆಗಬೇಕು ಅಂತ ಹೋಗ್ತಾರೆ. ಆ ಕೆಲಸ ಆಗೋದೇ ಇಲ್ಲ, ಪೆಂಡಿಂಗ್ ಉಳಿದು ಬಿಡುತ್ತೆ. ಹಾಗೆ ದುಡ್ಡು ಕೂಡ ಹಾಗೆ, ದುಡ್ಡು ಬರುತ್ತೆ ಅಂತ ಅನ್ಕೊಂಡಿರ್ತಾರೆ. ಆ ಮೂಮೆಂಟ್ಗೆ ಆ ದುಡ್ಡು ಬರೋದೇ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಗುರುಜಿ? ಇದಕ್ಕೆ ಕಾರಣ ಅಂದರೆ, ಇಲ್ಲಿ ನಾವು ಸಂಪೂರ್ಣತೆಯನ್ನು ನೋಡ್ತಾ ಇಲ್ಲ. ಇಲ್ಲಿ ನಮ್ಮ ಜೀವನದಲ್ಲಿ ಎಲ್ಲ ಸಂಪೂರ್ಣವಾಗಿದೆ, ಆದರೆ ನಾವು ನೋಡ್ತಾ ಇಲ್ಲ. ಯಾವ ರೀತಿ ನೋಡ್ತಾ ಇಲ್ಲ ಅಂತಂದರೆ, ಅದಕ್ಕೆ ಒಂದು ಮಂತ್ರ ಇದೆ, ಅದನ್ನು ಹೇಳಿ ನಂತರ ನಾನು ಕಾರ್ಯಕ್ರಮಕ್ಕೆ ಮುಂದಕ್ಕೆ ಹೋಗೋಣ. ಇದು ಮಂತ್ರ, ಇದು ಯಾವ ರೀತಿ ಅನ್ನೋದನ್ನು ನಾನು ಈಗ ಹೇಳ್ತೀನಿ. ನಂತರ ಯಾವ ರೀತಿ ನಾವು ಅದನ್ನು ಅಳವಡಿಸ್ಕೊಂಡಿಲ್ಲ ಅನ್ನೋದನ್ನು ನಾವು ಡೀಟೇಲ್ ನೋಡಿದಾಗ ಆಗ ಗೊತ್ತಾಗುತ್ತೆ ನಮ್ಮ ಜನತೆಗೆ ಯಾವ ರೀತಿ ಏನು ಅಂತ. ಓಕೆ ಗುರುಜಿ, ಹೇಳಿ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇಲ್ಲಿ ಈ ಮಂತ್ರ ಏನು ಹೇಳ್ತಾ ಇದೆಯಮ್ಮ ಅಂತಂದರೆ, ನಮ್ಮ ಜೀವನವೆಲ್ಲ ಸಂಪೂರ್ಣವಾಗಿದೆ, ನಮ್ಮ ಜೀವನದಲ್ಲಿ ಏನು ಕೊರತೆ ಇಲ್ಲ ಅನ್ನೋದು ಈ ಮಂತ್ರ ಹೇಳ್ತಾ ಇದೆ. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮ ಜೀವನದಲ್ಲಿ ಪ್ರತಿಯೊಂದರಲ್ಲೂ ನಮಗೆ ಅದಿಲ್ಲ ಇದಿಲ್ಲ ಇದನ್ನೇ ನಾವು ಹೇಳ್ತಾ ಇದ್ದೀವಿ. ಈಗ ನೀವೇನು ಹೇಳಿದ್ರಿ, ನಮಗೆ ಎಲ್ಲ ಆಗುತ್ತೆ ಅಂತ ಇದ್ದೀವಿ, ಆಗ್ತಾ ಇಲ್ಲ ಅಲ್ವಾ? ಈಗ ದುಡ್ಡು ಬರುತ್ತೆ ಅಂತ ನಮಗೆ ಒಂದು ನಂಬಿಕೆ ಇದೆ, ಆದ್ರೆ ನಾವು ದುಡ್ಡು ಬರಬೇಕಂದ್ರೆ ಕೊನೆಯಲ್ಲಿ ಬರ್ತಾ ಇಲ್ಲ ಅಂತಂದಾಗ ಏನಾಗ್ತಾ ಇತ್ತಂದ್ರೆ, ನೀವು ನಂಬಿಕೆಯನ್ನ ಇಟ್ಟಿಲ್ಲ. ಈಗ ನಿಮ್ ಕೆಲಸ ಆಗಿದೆಯಾ ಅಂತ ಕೇಳಿದಾಗ ಯಾರಾದ್ರೂ ಏನ್ ಹೇಳ್ತಾರೆ ಅಂತಂದ್ರೆ, ಸರ್ ಒಂದು 85% ಆಗ್ಬಿಟ್ಟಿದೆ ಸರ್, ಇನ್ನೊಂದು 15% ಬ್ಯಾಲೆನ್ಸ್ ಇದೆ. ಇನ್ನು ಕೆಲವರನ್ನ ಕೇಳಿದಾಗ, ಸರ್ 95% ಆಗಿದೆ ಸರ್, ಇನ್ನೊಂದು 5% ಬ್ಯಾಲೆನ್ಸ್ ಇದೆ ಅಂತ ಅಲ್ವಾ? ಆ ರೀತಿ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ನೀವು 5% ಬ್ಯಾಲೆನ್ಸ್ ಇಟ್ಟಿದ್ದೀರ. ಇನ್ನೊಬ್ಬರನ್ನ ಕೇಳಿದಾಗ 99% ಆಗಿದೆ ಸರ್, ಇನ್ನೊಂದು % ಇದೆ ಸರ್ ಅಂತ. ಹೌದು. ಇಲ್ಲಿ ಎಲ್ಲನೂ ಬ್ಯಾಲೆನ್ಸೇ ಇಟ್ಟಿದ್ದಾರೆ ಹೊರತು ಯಾರೂ ಪೂರ್ಣವಾಗಿದೆ, ಎಲ್ಲ ಮುಗ್ದೋಗಿದೆ ಸರ್ ಅಂತ ಯಾರು ಹೇಳ್ತಾ ಇಲ್ಲ. ನಮ್ಮ ಕೆಲಸ ಕಂಪ್ಲೀಟ್ ಆಗಿದೆ ಸರ್ ಅಂತ ಯಾರು ಹೇಳ್ತಾ ಇಲ್ಲ. ದುಡ್ಡು ಬಂದಿದೆ ಸರ್ ಅಂತ ಯಾರು ಹೇಳ್ತಾ ಇಲ್ಲ. ಸರ್ ಬರ್ಬೇಕು ಸರ್, ಹತ್ತತ್ರದಲ್ಲಿದೆ, ಇನ್ನೇನು ಬಂದ್ಬಿಡುತ್ತೆ ಸರ್, ಇದನ್ನೇ ಹೇಳ್ತಾ ಇದ್ದೀವಿ ಹೊರತು ನಾವೆಲ್ಲಿ ಸಂಪೂರ್ಣತೆಯನ್ನು ನೋಡ್ತಾ ಇಲ್ಲ. ಆ ಸಂಪೂರ್ಣತೆಯನ್ನು ನಾವು ಯಾವಾಗ ನೋಡ್ತಾ ಇಲ್ಲ, ನಮ್ಮ ಜೀವನಕ್ಕೆ ಬರೋದೆಲ್ಲ ತಡೆ ಆಗುತ್ತೆ. ನಾವು ಏನೇ ಹೇಳ್ಬೇಕಂತಂದ್ರೆ 100% ಆಗಿದೆ, 100% ನಮಗೆ ನಂಬಿಕೆ ಇರಬೇಕು, 100% ನಮಗೆ ಕಾನ್ಫಿಡೆಂಟ್ ಅನ್ನೋದು ಇರಬೇಕು. ಹಾಗೇನಾಗುತ್ತೆ ಅಂದರೆ ನಮ್ಮ ಕೆಲಸಗಳೆಲ್ಲ ಈಸಿಯಾಗಿ ಆಗುತ್ತೆ, ನಮಗೆ ದುಡ್ಡನ್ನು ಸುಲಭವಾಗಿ ಬರುತ್ತೆ. ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂತಂದರೆ, ಯಾವುದೋ ಒಂದು ವಿದ್ಯೆ ಕಲಿಬೇಕು ಅಂತ ಹೇಳ್ಬಿಟ್ಟು ಆಸಕ್ತಿ ಇರುತ್ತೆ, ಒಳಗಡೆ ಏನ್ ಅನ್ಸ್ತಾ ಇರುತ್ತೆ ಅಂದ್ರೆ ಮೈಂಡಲ್ಲಿ, ಅವ್ರು ಏನ್ ಹೇಳ್ತಾರ, ಅವ್ರು ಹೇಳೋದು ಏನೋ ನಾವು ಕಲಿಯಕ್ಕಾಗುತ್ತಾ ಅಲ್ವಾ, ಅದನ್ನ ಕಲ್ತ್ ಬಿಟ್ರೆ ದುಡ್ಡು ಬರುತ್ತಾ, ದುಡ್ಡು ಸಂಪಾದನೆ ಮಾಡ್ತೀವ, ಇದೇನಾಗುತ್ತೆ ಅಂದ್ರೆ ಮೈಂಡಲ್ಲೆಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ. ಆಗೇನಾಗುತ್ತೆ ಅಂತಂದ್ರೆ, ನಾವು ಏನೇ ಒಂದು ಕೆಲಸ ಮಾಡಕ್ ಹೋದ್ರೇನು ಸಹ ಅದರಲ್ಲಿ ಸಂಪೂರ್ಣತೆ ಅನ್ನೋದು ಇರೋದಿಲ್ಲ.
ಈ ಸಂಪೂರ್ಣತೆ ಬರಬೇಕು ಅಂತಂದ್ರೆ ನಾವು ಯಾವುದೇ ಒಂದು ವಿಚಾರ ತಗೊಂಡಾಗ, ಯಾರೇ ಒಂದು ಕ್ವಶನ್ ಕೇಳಿದಾಗ ನಾವೇನು ಹೇಳ್ಬೇಕಪ್ಪ ಅಂದ್ರೆ, ಸರ್ ಆಗಿದೆ ಸರ್, ಕೆಲಸ ಆಗಿದೆ, ದುಡ್ಡು ಬಂದಿದ್ಯಾ, ದುಡ್ಡು ಬಂದಿದೆ. ಈಗ ನಮ್ಮ ಹತ್ರ ಯಾರಾದ್ರೂ ಒಂದು ಉದಾಹರಣೆ, ನಿನ್ನ ಹತ್ರ ಒಂದು 5 ಲಕ್ಷ ಇದೆಯಾ ಅಂತ ಕೇಳ್ತಾರೆ. ನಾವೇನಂತೀವಿ? ಇಲ್ಲ ಬಿಡಪ್ಪ, ಎಲ್ಲಿದೆ ನಮ್ಮ ಹತ್ರ 5 ಲಕ್ಷ. 5 ಲಕ್ಷ ಎಲ್ಲಿದೆ? ಮತ್ತೆ 5 ಲಕ್ಷ ನೋಡೋದು ನೀನೊಬ್ಬ ಪುಣ್ಯಾತ್ಮ. ನಾವು 5 ಲಕ್ಷ ನೋಡಿ ಎಷ್ಟು ವರ್ಷಗಳಾಗ್ಬಿಟ್ಟಿದೆ. ಈ ಸ್ಟೋರಿಗಳೆಲ್ಲ ತೆಗಿತೀವಿ ಅಲ್ವಾ? ಇದೆಲ್ಲ ಅವಶ್ಯಕತೆ ಇದೆಯಾ? ಇಲ್ಲ. ಇದೆ, ನಾವೇನಕ್ಕೋ ಒಂದಕ್ಕೆ ಇನ್ವೆಸ್ಟ್ ಮಾಡಿದ್ದೀವಿ. ನಾವ್ ಹೇಳ್ಬೇಕಾಗಿರೋದೇನು, ನಮ್ಮ ಹತ್ರ ಇಲ್ಲ ಅಂತ ಹೇಳ್ಬಾರ್ದು. ಎಲ್ಲೇ ಅಷ್ಟೇ, ಇಲ್ಲ ಅನ್ನೋ ಪದನ ಉಪಯೋಗಿಸ್ಬಾರದು. ನಾವ್ ಹೇಳ್ಬೇಕಾಗಿರೋದೇನು, ಇತ್ತು ಸರ್, ನೆನ್ನೆ ಇತ್ತು, ನೆನ್ನೆ ಇನ್ವೆಸ್ಟ್ ಮಾಡಿದ್ದೀವಿ ಸರ್. ನಾವು ಯಾವುದೋ ಒಂದು ಇದು ತಗೊಬೇಕಾಗಿತ್ತು, ತಗೊಂಡಿದ್ದೀವಿ ಅಲ್ವಾ? ನಾವೇನಕ್ಕೋ ಒಂದಕ್ಕೆ ಇನ್ವೆಸ್ಟ್ ಮಾಡಿದ್ದೀವಿ ಅಂದರೆ ಅವ್ನು ಕೇಳೋದಿಲ್ಲ. ನಾವು ಈಗ ಹಿಂದೆ ನೋಡಿ, ನಮ್ಮ ಪೂರ್ವಿಕರೆಲ್ಲ ಏನು ಹೇಳ್ತಾ ಇದ್ರು ಅಂತಂದರೆ, ಈಗ ನಮ್ಮ ಮನೆಯಲ್ಲಿ ಏನೋ ಒಂದು ಕೇಳೋದಕ್ಕೆ ಬಂದಾಗ ಅವರು ನಮ್ಮ ಮನೆಗೆ ಬಂದು, ಇಲ್ಲ ಒಂದು ಸಕ್ಕರೆ ಆಗಲಿ ಅಥವಾ ಒಂದು ಬೇಳೆ ಆಗಲಿ, ಸರ್ ಸ್ವಲ್ಪ ಬೇಕು ಅಂತ ಕೇಳಿದಾಗ ಅವಾಗ ಏನು ಹೇಳ್ತಾ ಇದ್ರು? ಫುಲ್ ಆಗೈತೆ. ಇಲ್ಲ ಅಂತ ಹೇಳ್ತಾ ಇದ್ದಿಲ್ಲ ಅವರೆಲ್ಲಿನೂ ಅಲ್ವಾ? ಫುಲ್ ಆಗೈತಪ್ಪ ನಮ್ಮ ಮನೇಲಿ ಅನ್ನೋರು. ಅಂದ್ರೆ ಅದು ಅರ್ಥ ಏನು ಅಲ್ವಾ? ಅದ್ರ ಅರ್ಥ ಬೇರೆ ಇದೆ. ಇವ್ರು ಹೇಳ್ತಾ ಇದ್ದೇನೆ ಫುಲ್ ಆಗಿದೆ ಅಂತ. ನಾವು ಅದನ್ನ ಬಳಸ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ದೀವಿ ಇಲ್ಲಿ ಅಂತಂದ್ರೆ, ನಾವು ಇಲ್ಲ, ದುಡ್ಡಿದ್ಯಾ? ಇಲ್ಲ. ಕೆಲಸ ಆಗಿದ್ಯಾ? ಇಲ್ಲ. ಹತ್ತತ್ರ ಬಂದಿದೆ. ಅದೇನಾಗುತ್ತೆ, ಹತ್ತತ್ರದಲ್ಲೇ ಇರುತ್ತೆ, ಪೂರ್ಣ ಆಗಿರೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಇಲ್ಲೇನಂತಂದ್ರೆ, ಪೂರ್ಣವಾಗಿದೆ ನಮ್ಮ ಜೀವನವೆಲ್ಲ, ಸಂಪೂರ್ಣವಾಗಿದೆ ಅಂತ ಹೇಳ್ಬೇಕು. ಇಲ್ಲಿ ಏನಾಗಿದೆ ಅಂದ್ರೆ, ಈ ಪ್ರಪಂಚದಲ್ಲಿ, ಯೂನಿವರ್ಸಲ್ಲಿ ನಮಗೆ ಬೇಕಾಗಿ ಉಳಿಯುವಷ್ಟು ದುಡ್ಡು, ಸಂಪತ್ತು, ಐಶ್ವರ್ಯ ಅನ್ನೋದು ರೆಡಿ ಆಗಿದೆ. ಆಗಿದ್ದಾಗ ಏನಾಗುತ್ತೆ ಅಂತಂದ್ರೆ, ನಾವು ಅದನ್ನ ಸಂಪೂರ್ಣತೆಯಿಂದ ನೋಡಬೇಕು. ಸಂಪೂರ್ಣತೆಯಿಂದ ಯಾವ ತರ ನೋಡಬೇಕು ಅನ್ನೋದನ್ನ ನಾವು ಈ ASRS ಮನಿ ಮಂತ್ರ ಕನ್ನಡದಲ್ಲಿ ಒಂದೊಂದಾಗಿ ಕ್ಲಿಯರ್ ಆಗಿ ಹೇಳ್ಕೊಂಡು ಬರ್ತಾ ಇದ್ದೀವಿ ಅಲ್ವಾ? ಅದನ್ನ ನಮ್ಮ ಜನತೆ ಎಲ್ಲ ಫಾಲೋ ಮಾಡ್ಕೊಂಡು ಬಂದು ಅದನ್ನ, ಆ ನಿಯಮಗಳನ್ನ ಫಾಲೋ ಮಾಡಿದ್ದೆ ಆದ್ರೆ ಅವರು 100ಕ್ಕೆ 100 ಭಾಗ, 99% ಅಲ್ಲ, ಇಲ್ಲಿ 100% ಅವ್ರು ರೀಚ್ ಆಗ್ತಾರೆ. ಗುರುಜಿ, ನೀವು ಹೇಳಿದ್ರಿ ಇವಾಗ ಇಲ್ಲ 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 ಅಂತ ಹೇಳಬಾರ್ದು, ಸೊ ಆಗಿದೆ ಅಂತ ಹೇಳಬೇಕು ಅಂತ. ಸೊ ಆಗಿದೆ ಅಂತ ಹೇಳಿದ ಮಾತ್ರಕ್ಕೆ ನಮಗೆ ದುಡ್ಡು ಬರುತ್ತಾ ಅಂತ? ನಿಮ್ಮ ನಂಬಿಕೆಯೇ ನಿಮಗೆ ಕೆಲಸ ಮಾಡುತ್ತೆ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವೇನಂತ ತುಂಬಿದ್ದೀವಿ ಅಂದರೆ, ನಮಗೆ ಎಲ್ಲನೂ ಕೊರತೆ ಇದೆ, ನಮಗೆ ಸಂಪೂರ್ಣತೆ ಇಲ್ಲ, ನಮಗೆ ದುಡ್ಡಿಲ್ಲ, ಅದಿಲ್ಲ, ಎಲ್ಲಾನು ಏನಂತ ತುಂಬಿಟ್ಟಿದ್ದೀವಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅಂದರೆ, ಇಲ್ಲ ಅನ್ನೋದನ್ನೇ ನಾವು ತುಂಬಿಟ್ಟಿದ್ದೀವಿ ಅಲ್ವಾ? ಆಗಿದ್ದಾಗ ಏನಾಗುತ್ತೆ, ನಮಗೆ ಎಲ್ಲ ಇಲ್ಲದೇನೆ ಆಗುತ್ತೆ. ಇಲ್ಲಿ ನಮ್ಮ ಸಬ್ಜೆಕ್ಟ್ ಅಲ್ಲಿ ಕಷ್ಟ ಅಂದ್ರೆ ಕಷ್ಟನೇ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಾವು ಇಲ್ಲ ಅಂತ ಏನು ನಾವು ಪದಗಳನ್ನು ನಾವು ಬಳಸಿದ್ರೆ ನಮಗೆ ಎಲ್ಲಾನು ಇಲ್ಲದೇನೆ ಆಗುತ್ತೆ. ಅದರಿಂದ ಹೇಳೋದು, ಡೌಟೀಶ್ವರ, ನಿನ್ನ ಡೌಟ್ ಅನ್ನ ಬಿಟ್ಟರೆ ನೀನೇ ಕೋಟೀಶ್ವರ ಅಂತ. ಅರ್ಥ ಆಯ್ತಾ? ಇಲ್ಲಿ ಡೌಟ್ ಅನ್ನೋದಿಲ್ಲ ನಮ್ಮ ಸಬ್ಜೆಕ್ಟ್ ಅಲ್ಲಿ. ಡೌಟ್ ಯಾವಾಗ ನಾವು ಔಟ್ ಮಾಡ್ತೀವೋ ಆವಾಗ 100% ಅವರು ಕೋಟ್ಯಾಧಿಪತಿಗಳಾಗ್ತಾರೆ. ಈಗ ನಾವು ಇನ್ನೊಂದು ಹೇಳ್ಬೇಕಂತಂದ್ರೆ, ಈಗ ಒಂದು ರನ್ನಿಂಗ್ ರೇಸ್ ಇರುತ್ತೆ, 500 ಮೀಟರ್ಸ್ ಅಲ್ಲಿ ಓಡ್ತಾ ಇರ್ತಾರೆ ರನ್ನಿಂಗ್ ರೇಸು. ಅಲ್ಲಿ ಏನಾಗುತ್ತೆ ಅಂತಂದ್ರೆ, 6 ಜನ ಓಡ್ತಾ ಇರ್ತಾರೆ. 6 ಜನದಲ್ಲಿ 1ನೇ ಸುತ್ತು ಆದ ತಕ್ಷಣ 2ನೇ ಸುತ್ತು ಬಂತು, ಅದರಲ್ಲಿ 4 ಜನ ಮುಂದೆ ಓಡ್ತಾ ಇರ್ತಾರೆ. ನಾವು ಅದರಲ್ಲಿ 1, 2, 3, 4 ಅಂತ ತಗೊಂಡಾಗ ನಾವೇನು ಅಂದ್ಕೊಂಡ್ಬಿಟ್ಟಿರ್ತೀವಿ, ಆ ಮೊದಲನೇವನೇ ಫಸ್ಟ್ ಬರ್ತಾನೆ, ಅವನೇ ಗೆಲ್ತಾನೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಇಲ್ಲಿ ಏನಾಗುತ್ತೆ, ಕೊನೆ ಸುತ್ತು ಬರೋಷ್ಟರಲ್ಲಿ ಏನಾಗಿರುತ್ತೆ ಅಂತಂದ್ರೆ, ಈ 4ನೇವನು ಫಸ್ಟ್ ಬಂದ್ಬಿಡ್ತಾನೆ. ಯಾಕೆ ಈ ಉದಾಹರಣೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ 1ನೇವನು ಈ ಫಸ್ಟ್ ಅಲ್ಲಿ ಏನು ಓಡ್ತಾ ಇರ್ತಾನೆ, ಅವನಿಗೆ ಕಾನ್ಫಿಡೆಂಟ್ ಇಲ್ಲ, 100% ನಾನು ಗೆಲ್ತೀನಿ ಅಂತ ನಂಬಿಕೆ ಇಲ್ಲ ಅವನಿಗೆ. ಇಲ್ಲಿ 4ನೇವನಿಗೆ ಏನಿದೆ ನಂಬಿಕೆ, ನಾನು 100ಕ್ಕೆ 100% ನಾಳೆ ಈ 500 ಮೀಟರ್ ಓಟದಲ್ಲಿ ನಾನೇ ಗೆಲ್ಲೋದು ಅಂತ ಅವನ ಮನಸ್ಸಿನಲ್ಲಿ ಫೀಡ್ ಮಾಡಿಬಿಟ್ಟಿದ್ದಾನೆ. ಅದರಿಂದ ಏನಾಗ್ತಾನೆ, ಕೊನೆ ಮೂಮೆಂಟ್ ಅಲ್ಲಿ ಹತ್ತತ್ರ ಹೋದ ತಕ್ಷಣ ಇನ್ನೇನು 2ನೇವನು ಪಟ್ಟೆ ಮುಟ್ಟಬೇಕು, ಅಷ್ಟರಲ್ಲಿ ಈ 4ನೇವನು ಬಂದು ಪಟ್ಟೆಯನ್ನು ಮುಟ್ಬಿಟ್ಟಿರ್ತಾನೆ. ಆಗೇನಾಗುತ್ತೆ, 4ನೇವನೇ ಗೆಲ್ತಾನೆ. ಅದರಿಂದ ನಾವು ಹೇಳೋದೇನಂದ್ರೆ, ಪ್ರತಿಯೊಂದರಲ್ಲೂ ಅಷ್ಟೇ ಖಚಿತವಾದ ನಂಬಿಕೆ ಅನ್ನೋದಿರಬೇಕು. ಆ ನಂಬಿಕೆ ಅಂತ ಇದ್ದಾಗ ಅವನು ಗೆಲ್ತಾನೆ. ಇನ್ನು ಉದಾಹರಣೆ ತಗೊಬೇಕಂತಂದ್ರೆ, ಈಗ ನಾವೆಲ್ಲ ಒಂದು ತಾಲೂಕು ಆಫೀಸ್ ಹತ್ರ ನಿಂತ್ಕೊಂಡಿರ್ತೀವಿ, ಕ್ಯೂ ಸಿಸ್ಟಮ್ ಅಲ್ಲಿ ನಿಂತ್ಕೊಂಡಿರ್ತೀವಿ, ಒಂದು ಪೇಪರ್ ತೆಗಿಬೇಕು ಅಂತ. ನಾವು ಅಲ್ಲಿ ಹತ್ತತ್ರ ಹೋದ ತಕ್ಷಣನೇ ಅವ್ರಿಗೆ ಊಟಕ್ಕೋ ಅಥವಾ ಏನೋ ಒಂದು ಸಮಸ್ಯೆ ಆಗಿ ಅವ್ರು ಎದ್ದೋಗ್ಬಿಟ್ಟಿರ್ತಾರೆ. ಅಲ್ಲಿ ನಾವು ನಮ್ಮ ಹತ್ರ ಬರೋಷ್ಟೊತ್ತಿಗೆ ಆ ಕೆಲಸ ಆಗಿರುತ್ತೆ. ಯಾಕೆಂತಂದ್ರೆ ನಾವು ಆ ಅಪನಂಬಿಕೆಯಿಂದ ಹೋಗಿರ್ತೀವಿ. ಅಲ್ಲಿ ಅಲ್ಲ, ನಾನು ಪೇಪರ್
ಸಿಗುತ್ತೋ ಇಲ್ವೋ, ಲೇಟ್ ಆಗುತ್ತೆ, ನಾವು ಊಟಕ್ಕೆ ಸಮಯ ಆಗಿದಲ್ಲ, ಇದನ್ನೇ ನಾವು ಏನ್ ಮಾಡ್ತೀವಿ ಅಂದ್ರೆ ಪದೇ ಪದೇ ಹೇಳ್ಕೊಂಡಿರೋದ್ರಿಂದ ಅದೇ ತರನೇ ಆಗುತ್ತೆ. ಅದಕ್ಕೆ ನಾವು ಹೇಳೋದಿಲ್ಲ ಏನಮ್ಮ ಅಂದ್ರೆ ಪ್ರತಿಯೊಂದರಲ್ಲೂ ನೀವು ಅನುಮಾನ ಅನ್ನೋದು ಬಿಟ್ಬಿಡಿ, ಡೌಟ್ ಬೇಕಾಗಿಲ್ಲ. ಅರ್ಥ ಆಯ್ತಾ? ಪ್ರತಿಯೊಂದು ನಮ್ಮ ಕೆಲಸದಲ್ಲೂ ನಮಗೆ ಕ್ಲಿಯರಿಟಿ ಅಂತ ಎಲ್ಲಿರುತ್ತೋ ಅಲ್ಲಿ 100% ನಮಗೆ ಕೆಲಸ ಆಗುತ್ತೆ. ನಾವಿಲ್ಲಿ 2025ರಲ್ಲಿ ನಾವು ಹೇಳ್ಬೇಕಾಗಿರೋದು ಏನು ಅಂತಂದ್ರೆ, ನಮ್ಮ ಭಾರತದಲ್ಲಿರೋದು ಮಣ್ಣಲ್ಲ, ಇಲ್ಲಿ ನಾವು ಮನುಷ್ಯರು. ನಾವು ಮನುಷ್ಯರಾಗಿದ್ದಾಗ ನಾವು ಸಾಧನೆ ಮಾಡಬೇಕು. ಈ ಮಣ್ಣಿಂದ ಒಂದನ್ನು ನಾವು ತಯಾರು ಮಾಡ್ತೀವಿ ಅನ್ನೋದು ನಮ್ಮ ಜನಗಳಲ್ಲಿ ನಂಬಿಕೆ ಬಂದಾಗ ಈ ASRS ಮನಿ ಮಂತ್ರದ ಮುಖಾಂತರ ಅವರ ಕೋಟಿಗಳು ತುಂಬ ಸುಲಭವಾಗಿ ಸಂಪಾದನೆ ಮಾಡ್ಬೋದು ಅಂತ ನಾವು ಹೇಳ್ಬೋದು. ಅದ್ಭುತ ಗುರುಜಿ. ಸೊ ಜೀವನದಲ್ಲಿ ಸಂಪೂರ್ಣತೆ ಒಂದು ಇರಬೇಕು ಅಂದ್ರೆ ಆಗಲ್ಲ ಅಂತ ಹೇಳಲೇಬಾರ್ದು ಅಂತ ನೀವು ಹೇಳಿದ್ರಿ. ಸೊ ನಮ್ಮ ವೀಕ್ಷಕರಿಗೆ ಅದು ಮನ ಮುಟ್ಟಿದೆ ಅಂತ ಹೇಳಿ ಭಾವಿಸ್ತಾ, ವೀಕ್ಷಕರೇ ನೀವು ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ಯಾವುದೇ ತರದ ಅಪನಂಬಿಕೆ, ಸೊ ಡೌಟ್, ಅನುಮಾನ ಇದು ಯಾವುದೇ ರೀತಿ ಇರಬಾರ್ದು. ಆಗಲ್ಲ, ಬರುತ್ತೆ, ನೋಡೋಣ, ಈ ರೀತಿ ಯಾವುದೇ ಥರದ ಮಾತುಗಳು ಬರಬಾರ್ದು. ಹಾಗೆ ಆಗತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೊಸ ಹೊಸ ವಿಷಯಗಳಿಗೆ ನೀವು ಯಾವ ರೀತಿ ಕೋಟ್ಯಾಧಿಪತಿ ಆಗ್ಬೋದು ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ. ಅಲ್ಲಿ ತನಕ ನೀವು ನೋಡ್ತಾ ಇರಿ ASRS ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್. ನಮಸ್ತೆ. ಸರ್ವೇ ಜನ ಸುಖಿನೋ ಭವಂತು.